ವೀಕ್ಷಕರೇ ನಮಸ್ಕಾರ. ನಾನು ರಾಘವೇಂದ್ರ ಗುಡಿ. ರಾಜ್ಯದಲ್ಲಿ ಜಿಂದಾಬಾದ್ ಗದ್ದಲ ಜೋರಾಗಿದೆ. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಕೋಲಾಹಲ ನಿರ್ಮಾಣವಾಗಿದೆ. ಬಜೆಟ್ ಚರ್ಚೆಗೆ ಉತ್ತರ ನೀಡುವ ವೇಳೆಯೇ ಜಿಂದಾಬಾದ್ ಪ್ರಶ್ನೆ ಕಾಡಿದೆ. ಬಿಜೆಪಿ ಬಾಯ್ಕಾಟ್ ಮಾಡಿದೆ. ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮಾಡ್ತಿರೋ ಗಂಭೀರ ಆರೋಪಗಳೇನು? ತನಿಖೆ ಎಲ್ಲಿಯವರೆಗೆ ಬಂತು? ಆರೋಪಿ ಹೇಳ್ತಾ ಇರೋದೇನು? ಇದೇ ಇವತ್ತಿನ ವಿಶೇಷ ಜಿಂದಾಬಾದ್ ಜಂಗಿ ಕುಸ್ತಿ. ರಾಜ್ಯದಲ್ಲಿ ಜೋರಾಗ್ತಿದೆ ಪಾಕಿಸ್ತಾನ್ ಜಿಂದಾಬಾದ್ ಗದ್ದಲ. ಬಜೆಟ್ಗೆ ಉತ್ತರದ ದಿನವೇ ಜಿಂದಾಬಾದ್ ಪ್ರಶ್ನೆ. ಅವ್ರಿಗೆ ಶಾಲು ಒದಿಸಿ ಸನ್ಮಾನ ಮಾಡಿ ಕಳಿಸ್ಬೇಕಾಯ್ತು. ಬಿರಿಯಾನಿ ಒಂದು ಒಳಗಡೆ ಹಾಕ್ಬೇಕಾಯ್ತು ಅವ್ರನ್ನ. ದೋಸ್ತಿಯಿಂದ ಪಾದಯಾತ್ರೆ, ರಾಜ್ಯಪಾಲರಿಗೆ ದೂರು. ಎಲ್ಲೆಲ್ಲೂ ಜಿಂದಾಬಾದ್ ಗದ್ದಲ, ಕೋಲಾಹಲ. ರಾಜ್ಯಾದ್ಯಂತ ಪ್ರತಿಭಟನೆ ಜೋರಾಗಿ ಸ್ವಲ್ಪ ತಣ್ಣಗಾಗಿದೆ. ರಾಜ್ಯ ಈಗ ಬೂದಿ ಮುಚ್ಚಿದ ಕೆಂಡ. ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರಾಜಕೀಯಕ್ಕೆ ಬರೋದಾದ್ರೆ ಇಲ್ಲಿ ನಿರ್ಮಾಣವಾಗಿರೋದು ಅಸ್ತವ್ಯಸ್ತ ಪರಿಸ್ಥಿತಿ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ವಾಚಾಮಗೋಚರವಾಗಿ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಕ್ಟಿವ್ ಆಗಿದ್ದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ ಕಚೇರಿಗಳ ಮುಂದೆ ಕೋಲಾಹಲ ಸೃಷ್ಟಿಸಿದ್ದಾರೆ. ಕಾಂಗ್ರೆಸ್ ಕಚೇರಿಗಳಿಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ. ಬಿಜೆಪಿ ಪ್ರತಿಭಟನಾಕಾರರ ಪ್ರಯತ್ನ ವಿಫಲಗೊಳಿಸಿದ್ದ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಘಟನೆ ನಡೆಯಿತು. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬುಧವಾರ ಅಕ್ಷರಶಃ ಕೆರಳಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳ ಸುರಿಮಳೆ ಸುರಿಸಿದ್ರು. ಕೆಲವೆಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದರೆ ಇನ್ನು ಕೆಲವೆಡೆ ಪ್ರತಿಭಟನಾಕಾರರಿಗೆ ಗಾಯಗಳಾದವು. ಪ್ರತಿಭಟನಾಕಾರರನ್ನ ತಡೆಯೋ ಭರದಲ್ಲಿ ಡಿವೈಎಸ್ಪಿ ಕೂಡ ಗಾಯಗೊಂಡರು. ನಾಸಿರ್ ಹುಸೇನ್ ಅವರ ಕಚೇರಿಯ ಬಳಿ ನಾಮಫಲಕ ಒಡೆದು ಹಾಕೋ ಪ್ರಯತ್ನ ಕೂಡ ನಡೆಯಿತು. ಪ್ರತಿಭಟನೆ ತಾರಕಕ್ಕೆ ಏರ್ತಾ ಇದ್ದ ಹಾಗೆ ಕೆಲವು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡ್ಕೊಂಡ ಪೊಲೀಸರು ನಂತರ ಅವರನ್ನ ಬಿಟ್ಟು ಕಳಿಸಿದ್ರು. ರಾಜ್ಯದ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ, ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲೂ ಜಿಂದಾಬಾದ್ ಘೋಷಣೆ ಮೊಳಗ್ತು. ಆರೋಪ ಪ್ರತ್ಯಾರೋಪಗಳು ನಡೆದವು. ವಿಧಾನಸಭೆಯಲ್ಲಿ ಸದಸ್ಯರು ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ವಿಧಾನ ಪರಿಷತ್ನಲ್ಲಿ ಏಕವಚನದ ನಿಂದನೆಯೂ ನಡೆಯಿತು. ಒಂದು ಹಂತದಲ್ಲಿ ಕೈ ಮಿಲಾಯಿಸುವ ಮಟ್ಟಕ್ಕೆ ಅಲ್ಲಿನ ಸದಸ್ಯರು ಮುಂದಾಗಿದ್ರು. ಜಿಂದಾಬಾದ್ ಗದ್ದಲ ಮುಗಿಯೋ ಸೂಚನೆ ಸದ್ಯಕ್ಕೆ ಸಿಗ್ತಿಲ್ಲ. ಇದು ಬಜೆಟ್ ಸೆಷನ್. ಬಜೆಟ್ ಮೇಲಿನ ಚರ್ಚೆಯನ್ನು ನಡೆಸಲಾಗುತ್ತಿದೆ. ಈ ಬಜೆಟ್ ಮೇಲಿನ ಸಂದೇಹಗಳಿಗೆ ಆಡಳಿತ ಪಕ್ಷ ಉತ್ತರ ಕೊಡೋಕಂತಾನೆ ಒಂದು ದಿನವನ್ನ ನಿಗದಿಪಡಿಸಲಾಗುತ್ತೆ. ಆ ದಿನ ಸಿಎಂ ಬಜೆಟ್ ಕುರಿತ ಉತ್ತರವನ್ನ ನೀಡಬೇಕು. ಆ ದಿನ ಬೇರೆ ಯಾವ ದಿನಾನೂ ಅಲ್ಲ, ಗುರುವಾರವನ್ನೇ ಬಜೆಟ್ ಮೇಲಿನ ಉತ್ತರಕ್ಕೆ ನಿಗದಿ ಮಾಡಲಾಗಿತ್ತು. ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡೋಕೆ ಸಿಎಂ ಸಿದ್ದರಾಮಯ್ಯ ರೆಡಿಯಾಗಿ ಬಂದಿದ್ರು. ಆದರೆ ಜಿಂದಾಬಾದ್ ಕೋಲಾಹಲ ಸೆಷನ್ನಲ್ಲಿ ಕೋಲಾಹಲ ಎಬ್ಬಿಸಿತು. ವಿಧಾನಸಭಾ ಕಲಾಪ ಆರಂಭವಾಗ್ತಾ ಇದ್ದ ಹಾಗೆ ಬಾವಿಗಿಳಿದ ವಿಪಕ್ಷಗಳ ಸದಸ್ಯರು ಧರಣಿ ನಡೆಸಿದ್ರು. ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಪ್ರಶ್ನೆಗಳ ಸುರಿಮಳೆ. ನನಗನ್ಸ್ತದೆ ಸರ್ಕಾರ ಕರೆದು ಮಾತಾಡಿಸ್ಬಾರ್ದಾಯ್ತು. ಅವ್ರಿಗೆ ಶಾಲು ಒದಿಸಿ ಸನ್ಮಾನ ಮಾಡಿ ಕಳಿಸ್ಬೇಕಾಯ್ತು. ಬಿರಿಯಾನಿ ಏನು ಈ ತರ ಈ ಕೇಸ್ಗೆ ಕರೆದು ಮಾತಾಡಿ ಕಳ್ಸೋ ಕೇಸ್ ಆಯ್ತು. ಒಂದು ಒಳಗಡೆ ಹಾಕ್ಬೇಕಾಯ್ತು ಅವ್ರನ್ನ. ಬಿಜೆಪಿ ಅಕ್ಷರಶಃ ಕುದೀತಾ ಇತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಆರಂಭದಲ್ಲೇ ಸಿಡಿಮಿಡಿಗೊಂಡ್ರು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ದೇಶದ್ರೋಹಿಗಳ ವಿರುದ್ಧ ಏನ್ ಕ್ರಮ ತಗೊಂಡ್ರಿ? ಸರ್ಕಾರ ಯಾವ ನೈತಿಕ ಹೊಣೆ ಹೊತ್ತಿದೆ? ಪಾಕ್ ಘೋಷಣೆ ಕೂಗಿದವರ ವಿರುದ್ಧ ಯಾವ ಕ್ರಮ ಕೈಗೊಂಡಿದ್ದೀರಿ ಅಂತ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು. ನಾಸಿರ್ ಹುಸೇನ್ರನ್ನ ಇನ್ನೂ ಯಾಕೆ ಬಂಧಿಸಿಲ್ಲ? ವಿಧಾನಸೌಧವನ್ನ ಟೆರರಿಸ್ಟ್ ತಾಣವನ್ನಾಗಿ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದ ಅವರು, ಈ ಸರ್ಕಾರ ಎದ್ದೇ ಇಲ್ಲ, ಕುಂಭಕರ್ಣ ನಿದ್ದೆ ಮಾಡುತ್ತಿದೆ. ಈ ಸದನದಲ್ಲಿ ನಾನು ಬಹಳ ವರ್ಷಗಳಿಂದ ಇದ್ದೀನಿ. ಈ ಮೊದಲು ಖರ್ಗೆಯವರು ಗೃಹ ಸಚಿವರಾಗಿದ್ದಾಗ ಕೋಲಾರದಲ್ಲಿ ದಲಿತರನ್ನ ಸುಟ್ಟ ಪ್ರಸಂಗ ನಡೆಯಿತು. ಆ ವೇಳೆ ಕಣ್ಣೀರು ಹಾಕಿದ ಅವರು ರಾಜೀನಾಮೆ ಕೊಡೋಕ್ ಹೋಗಿದ್ರು. ಆದ್ರೆ ಈಗ ಇಲ್ಲಿರೋ ಗೃಹ ಸಚಿವರು ಏನೂ ಮಾತಾಡ್ತಿಲ್ಲ. ಇದೊಂದು ಸಣ್ಣ ಕೇಸ್ ಅಂತ ಮುಚ್ಚಿ ಹಾಕೋಕೆ ಯತ್ನಿಸಲಾಗ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟರು.
ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಎನ್ನಲಾದ ವಿಡಿಯೋಗಳನ್ನು FSLಗೆ ಕಳಿಸಿದ್ದೇವೆ. FSL ರಿಪೋರ್ಟ್ ಬರಬೇಕು, ಸತ್ಯಾಂಶ ಏನು ಅನ್ನೋದು ಗೊತ್ತಾಗಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದು. ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡಿದೆ. ಒಂದು ವೇಳೆ ಪಾಕಿಸ್ತಾನ ಘೋಷಣೆ ನಿಜವಾದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತ ಭರವಸೆ ಕೊಟ್ಟರು. ನಿಮ್ಗಿಂತ ನಮಗೆ ಹೆಚ್ಚು ದೇಶಭಕ್ತಿ ಇದೆ ಎಂದ ಸಿಎಂ. ಪಾಕಿಸ್ತಾನ ಪರ ಘೋಷಣೆ ವಿಚಾರದಲ್ಲಿ ವಾದ ವಿವಾದ ಉದ್ವಿಗ್ನಗೊಳ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿದ್ರು. ಸರ್ಕಾರ ಈಗಲೇ ಉತ್ತರ ಕೊಟ್ಟಿದೆ. ನಾವು ಈ ವಿಚಾರವನ್ನು ಗಂಭೀರವಾಗಿ ತಗೊಂಡಿದ್ದೇವೆ. ದೇಶಭಕ್ತಿಯಲ್ಲಿ ನಾವು ಬಿಜೆಪಿಗಿಂತ ಕಡಿಮೆ ಏನಿಲ್ಲ. ಕಾನೂನು ಪ್ರಕಾರ 7 ಮಂದಿಯನ್ನ ಕರೆತಂದು ವಿಚಾರಣೆ ಮಾಡಿದ್ದೇವೆ. ಯಾರೇ ಪಾಕ್ ಪರ ಘೋಷಣೆ ಕೂಗಿದ್ರೂ ಕ್ರಮ ತಗೊಳ್ತೇವೆ ಅಂತ ವಿಪಕ್ಷದವರ ಮೇಲೆ ಸಿದ್ದರಾಮಯ್ಯ ಗರಂ ಆದ್ರು. ಸಿಎಂ ವಿರುದ್ಧವೂ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಘೋಷಣೆ ಕೂಗಿದ್ರು. ಘೋಷಣೆಗಳ ನಡುವೆಯೇ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ಕೊಡೋದನ್ನ ಸಿಎಂ ಮುಂದುವರೆಸಿದ್ರು. ಬಿಜೆಪಿ ಸದಸ್ಯರಿಗೆ ರಾಜ್ಯದ ಮೇಲೆ ಕಾಳಜಿ ಇಲ್ಲ ಅಂತ ಟೀಕಿಸಿದ್ರು. 5 ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ ಜೊತೆಗೆ ಅಭಿವೃದ್ಧಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಿಜೆಪಿ ಧರಣಿ ಮುಂದುವರಿತಾನೇ ಇತ್ತು. ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ಕೊಡುವಾಗ ಗ್ಯಾರಂಟಿಗಳಿಂದ ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಕುಂಠಿತವಾಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ರು. ಇದನ್ನು ಕೇಳಿಸಿಕೊಂಡ ವಿಪಕ್ಷದ ಸದಸ್ಯರು ಕೋಟಿ ಕೋಟಿ ಲೂಟಿ ಅಂತ ಘೋಷಣೆ ಕೂಗಿ ತಿರುಗೇಟು ನೀಡಿದ್ರು. ಇದರಿಂದ ಗರಂ ಆದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ಯಾವತ್ತೂ ಕೂಡ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ. ರಾಜ್ಯದಲ್ಲಿ ಆಪರೇಷನ್ ಕಮಲ ಪ್ರಾರಂಭ ಮಾಡಿದ್ದು BS ಯಡಿಯೂರಪ್ಪ ಅಂತ ಟೀಕಿಸಿದ್ರು. ಬಿಜೆಪಿ ಯಾವತ್ತೂ ಮುಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದೇ ಇಲ್ಲ. ಅದು ಎಲ್ಲಾ ಟೈಮಲ್ಲೂ ಅಧಿಕಾರ ಹಿಡಿದಿರೋದು ಹಿಂಬಾಗಿಲಿನಿಂದ ಬಂದೇ ಅಂತ ಬಿಜೆಪಿಯ ಕಾಲೆಳೆದ್ರು. ಈ ವೇಳೆ ಬಿಜೆಪಿ ಸದಸ್ಯರು ಸಿಎಂ ರಾಜೀನಾಮೆ ಕೊಡಿ ಅಂತ ಘೋಷಣೆ ಕೂಗಿದ್ರು. ಕರ್ನಾಟಕದಲ್ಲಿ ಆಶೀರ್ವಾದನೇ ಸಿಕ್ಕಿಲ್ಲ. 2018ರಲ್ಲಿ ಕೂಡ 3 ಸ್ಥಾನಗಳನ್ನು ಮಾತ್ರ ಗೆದ್ದದ್ದು ಇವರು. 100 ಸ್ಥಾನಗಳನ್ನು ಗೆದ್ದದ್ದು. 17 ಜನರನ್ನ ಆಪರೇಷನ್ ಕಮಲದ ಮೂಲಕ ದುಡ್ಡು ಕೊಟ್ಟು ಕೊಂಡ್ಕೊಂಡು ಸರ್ಕಾರ ಮಾಡಿದ್ರು ಇವರು. ಸದನದ ಬಾವಿಯಲ್ಲೇ ರೌಂಡ್ಸ್ ಹಾಕಿದ ವಿಪಕ್ಷ ಸದಸ್ಯರು. ಮುನಿಪಾಲ್ ಪತ್ರಿಕೆ ಅವ್ರು ಬರೆದಿರೋದು ಬಜೆಟ್ 2024-25 ಕೇಂದ್ರಕ್ಕೆ ಏಟು, ರಾಜ್ಯಕ್ಕೆ ಸ್ವೀಟು. ವಿಧಾನಸಭಾ ಕಲಾಪ ವಿನೂತನ ಪ್ರತಿಭಟನೆಗೂ ಕೂಡ ಸಾಕ್ಷಿಯಾಯಿತು. ಸರ್ಕಾರವನ್ನ ಟೀಕಿಸುವ ಭರದಲ್ಲಿ ಸಿಎಂ ಅವರ ವಿರುದ್ಧ ವಾಗ್ದಾಳಿ ನಡೆಸುವಾಗ ಸದನದ ಬಾವಿಯಲ್ಲೇ ರೌಂಡ್ಸ್ ಹಾಕಿದ್ರು. ಬಾವಿಯಲ್ಲೇ ಸುತ್ತು ಹಾಕ್ತಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಕಟ್ಟಿ ಕಟ್ಟಿ ಕಾಂಗ್ರೆಸ್ಗೆ ಚಟ್ಟ ಕಟ್ಟಿ, ಸತ್ತೋಯ್ತು ಕಾಂಗ್ರೆಸ್ ಸತ್ತೋಯ್ತು ಅಂತ ಚಪ್ಪಾಳೆ ತಟ್ಟಿ ಬಿಜೆಪಿ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಟಾಂಗ್ ನೀಡಿದ ಸಿಎಂ ಸಿದ್ದರಾಮಯ್ಯ, ನೀವು ಹೀಗೆಯೇ ಭಜನೆ ಮಾಡ್ತಾ ಇರಬೇಕು, ಜನರು ನಿಮ್ಗಿನ್ನೂ ಅಧಿಕಾರ ನಡೆಸೋಕೆ ಅವಕಾಶ ನೀಡಲ್ಲ ಅಂತ ಛೇಡಿಸಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ಘೋಷಣೆ ಕೂಗಿದ ಬಿಜೆಪಿಗರು ಏನಿಲ್ಲ ಬಜೆಟ್ನಲ್ಲಿ ಏನಿಲ್ಲ ಅಂತ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. 15ನೇ ಬಜೆಟ್ ಸಿದ್ದರಾಮಯ್ಯ 15ನೇ ಬಜೆಟ್. ನೀವು ಹೀಗೆ ಬದಲೆ ಮಾಡ್ಕೊಂಡೇ ಇರಬೇಕು ಅಷ್ಟೇ. ಏನು ಜನ ಆಶೀರ್ವಾದ ಮಾಡಲ್ಲ, ಬದಲೆ ಮಾಡ್ಕೊಂಡೇ ಇರಬೇಕು ಇವರು. ಕಲಾಪವನ್ನ ಬಾಯ್ಕಾಟ್ ಮಾಡಿದ ವಿಪಕ್ಷಗಳು. ಜೆಡಿಎಸ್ ವಿರುದ್ಧವೂ ಕೂಡ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಜೆಡಿಎಸ್ ಪಕ್ಷ ಇನ್ಮುಂದೆ ಕೇವಲ ಜೆಡಿ ಅಂತ ಇಟ್ಕೋಬೇಕು. ಬಿಜೆಪಿ ಜೊತೆ ಸೇರ್ಕೊಳ್ಳೋದಕ್ಕೂ ಮೊದಲು ನೀವು ಸೆಕ್ಯುಲರ್ ಇದ್ರಿ. ಈಗ ಬಿಜೆಪಿ ಜೊತೆಯಲ್ಲಿದ್ದು ಸೆಕ್ಯುಲರ್ ಅನ್ನೋ ಪದವನ್ನ ತೆಗೆದು ಕೇವಲ ಜೆಡಿ ಅಂತ ಹೆಸರಿಟ್ಕೊಳ್ಳಿ ಅಂತ ಟಾಂಗ್ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಹೀಗೆ ಹೇಳ್ತಾ ಇದ್ದಂತೆ ಬಿಜೆಪಿ ಸದಸ್ಯರು ವಿಧಾನಸಭಾ ಕಲಾಪದಿಂದ ಸಭಾತ್ಯಾಗ ಮಾಡಿದ್ರು. ಈ ವೇಳೆ ಗರಂ ಆದ ಸಿದ್ದರಾಮಯ್ಯ, ಸಭಾತ್ಯಾಗ ಮಾಡೋದು ಬಿಟ್ಟು ನಿಮ್ಗೇನು ಗೊತ್ತಿಲ್ಲ, ಈ ರೀತಿ ಮಾಡೋದಕ್ಕೆ ಮಾತ್ರ ನೀವು ಲಾಯಕ್ಕು ಅಂತ ಕೌಂಟರ್ ಕೊಟ್ರು. ಇದೇ ವೇಳೆ ಜೈ ಜೈ ಸಿದ್ದರಾಮಯ್ಯ ಅಂತ ಕೆಲವು ಕಾಂಗ್ರೆಸ್ ಸದಸ್ಯರು ಘೋಷಣೆ ಕೂಗಿದ್ರು. ಇದೇನ್ ಸದನವೋ ನಿಮಾನ್ಸೋ ಅಂತ ಸ್ಪೀಕರ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಏನಿಲ್ಲ, ವಾಕೌಟ್ ಮಾಡೋದು ನೀವು ಬಂಡಿ ನಡ್ರಿ ಇನ್ನೇನು ಆಗೋದಿಲ್ಲ. ಅವ್ರು ಏನು ಮಾತಿಲ್ಲ ಕೇಳ್ತೀನಿ, ನಡ್ರಿ. ಪರಿಷತ್ನಲ್ಲಿ ಬಿಕೆ ಹರಿಪ್ರಸಾದ್ ಹಕ್ಕುಚ್ಯುತಿ ಮಂಡನೆ. ವಿಧಾನಸಭೆ ಮಾತ್ರ ಅಲ್ಲ, ವಿಧಾನ ಪರಿಷತ್ನಲ್ಲೂ ಕೂಡ ಜಿಂದಾಬಾದ್ ಕೋಲಾಹಲ ನಡೆಯಿತು. ಪರಿಷತ್ ಕಲಾಪ ಆರಂಭದಲ್ಲೇ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹಕ್ಕುಚ್ಯುತಿ ಮಂಡನೆಗೆ ಮುಂದಾದ್ರು. ನಾನು ಗುರುವಾರ ಚರ್ಚೆ ಮಾಡುವಾಗ ಪಾಕಿಸ್ತಾನ ಬಿಜೆಪಿಗೆ ಶತ್ರು ರಾಷ್ಟ್ರ ಆಗಿರಬಹುದು, ಆದರೆ ನೆರೆ ರಾಷ್ಟ್ರ ಅಂತ ನಾನು ಹೇಳಿದ್ದೆ. ಅದನ್ನ ಬೇರೆ ಥರ ಬಿಂಬಿಸಲಾಗ್ತಿದೆ. ನನ್ನ ಹಕ್ಕಿಗೆ ಧಕ್ಕೆಯಾಗಿದೆ. ಹಕ್ಕುಚ್ಯುತಿ ಮಂಡನೆಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಈ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ರವಿಕುಮಾರ್, ಘೋಷಣೆ ಕೂಗಿದವರನ್ನ ಇದುವರೆಗೆ ಬಂಧಿಸಿಲ್ಲ, ಕೇವಲ ವಿಚಾರಣೆ ನಡೆಸಿ ಕಳಿಸಿದ್ದೇವೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇದರಿಂದ ನಮಗೆ ಅಸಮಾಧಾನವಿದೆ. ಈವರೆಗೆ ಅಪರಾಧಿಗಳನ್ನ ಬಂಧಿಸಿಲ್ಲ ಅಂತ ಕಿಡಿಕಾರಿದ್ರು. ರವಿಕುಮಾರ್ ಬೆಂಬಲಕ್ಕೆ ನಿಂತ ಪರಿಷತ್ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ, ಇಡೀ ಸರ್ಕಾರ ಅಪರಾಧಿಗಳ ಪರ ನಿಂತಿದೆ, ಅಪರಾಧಿಗಳನ್ನ ಸಿಎಂ ಕಚೇರಿಗೆ ಕರೆಸಿ ಶಾಲು ಹಾಕಿ ಸನ್ಮಾನ ಮಾಡಿ ಅಂತ ಕಿಡಿಕಾರಿದ್ರು.
ಈ ಮಧ್ಯೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವ ಬಗ್ಗೆ ಚರ್ಚೆ ಆಗಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದ್ವು. ಈಗ ವಿಧೇಯಕವನ್ನು ಖಂಡಖಂಡವಾಗಿ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆ ಏನೆಂದರೆ ಮೇಲ್ಮನೆಯಲ್ಲಿ ಜಿಂದಾಬಾದ್ ಗದ್ದಲ, ಮೋದಿ ವರ್ಸಸ್ ಸಿದ್ದರಾಮಯ್ಯ ಘೋಷಣೆ. ಧನ ವಿನಿಯೋಗ ಸಂಖ್ಯೆ 2 ವಿಧೇಯಕ. ವಿಧಾನಸಭೆಯಲ್ಲಿ ಬಜೆಟ್ ಚರ್ಚೆಗೆ ಉತ್ತರ ಕೊಟ್ಟಿದ್ದ ಸಿಎಂ ವಿಧಾನ ಪರಿಷತ್ಗೂ ಆಗಮಿಸಿದ್ರು. ಇಲ್ಲಿ ಬಜೆಟ್ ಚರ್ಚೆಗೆ ಉತ್ತರ ನೀಡಬೇಕಾದ್ರೆ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ್ವು. ಸಿಎಂ ಬಜೆಟ್ ಚರ್ಚೆಗೆ ಉತ್ತರ ನೀಡುವುದಕ್ಕೂ ಮುನ್ನ ಪಾಕಿಸ್ತಾನ ಪರ ಘೋಷಣೆ ವಿಚಾರದ ಬಗ್ಗೆ ಸಿಎಂ ಉತ್ತರ ನೀಡಬೇಕು, ಈ ಬಗ್ಗೆ ಚರ್ಚೆ ಆಗಬೇಕು ಅಂತ ಆಗ್ರಹಿಸಿದ್ವು. ಪರಿಷತ್ನಲ್ಲೂ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಕೋಲಾಹಲ ನಡೆಯಿತು. ಜೈ ಶ್ರೀರಾಮ್, ಜೈ ಮೋದಿ ಅಂತ ವಿಪಕ್ಷಗಳು ಘೋಷಣೆ ಕೂಗಿದ್ವು. ಈ ವೇಳೆ ಒಂದು ಬಾರಿ ಸದನವನ್ನ ಮುಂದೂಡಿ ಮತ್ತೆ ಆರಂಭಿಸಲಾಯಿತು. ಎರಡನೇ ಬಾರಿ ಕಲಾಪ ಆರಂಭವಾದಾಗಲೂ ಕೂಡ ಗದ್ದಲ ಮುಂದುವರಿಯಿತು. ಒಂದು ಹಂತದಲ್ಲಿ ಕಾಂಗ್ರೆಸ್ಸಿಗರು ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗಿದ್ರೆ ಬಿಜೆಪಿಗರು ಮೋದಿ ಅಂತ ಘೋಷಣೆ ಕೂಗಿ ಕಲಾಪವನ್ನ ಅಲ್ಲೋಲ ಕಲ್ಲೋಲಗೊಳಿಸಿದ್ರು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ವಿಪಕ್ಷಗಳ ಪ್ರತಿಭಟನೆ. ಇತ್ತ ವಿಧಾನಸಭೆ ಸೈಲೆಂಟ್ ಆಗಿತ್ತು. ಯಾಕಂದ್ರೆ ವಿಪಕ್ಷಗಳು ಕಲಾಪವನ್ನ ಬಾಯ್ಕಾಟ್ ಮಾಡಿ ರಾಜ್ಯಪಾಲರಿಗೆ ದೂರು ಕೊಡೋಕೆ ಹೊರಟಿದ್ವು. ಕಲಾಪದಿಂದ ಹೊರಗೆ ಬಂದ ವಿಪಕ್ಷಗಳ ಸದಸ್ಯರು ರಾಜ್ಯಪಾಲರ ಭವನದ ಕಡೆಗೆ ಪಾದಯಾತ್ರೆ ನಡೆಸೋಕೆ ಮುಂದಾದ್ರು. ಅದಕ್ಕೂ ಮುನ್ನ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾಸಿರ್ ಹುಸೇನ್ ಬೆಂಬಲಿಗರಿಂದ ಪಾಕ್ ಘೋಷಣೆ ಕುರಿತ ಪೋಸ್ಟರ್ ಹಿಡಿದು ಧರಣಿ ನಡೆಸಿದ್ರು. ನಮ್ಮ ಸರ್ಕಾರ ಇದ್ದಿದ್ರೆ ಗುಂಡು ಹಾರಿಸ್ತಿದ್ವಿ ಅಂದ ವಿಪಕ್ಷ ನಾಯಕ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕುಳಿತು ಧರಣಿ ನಡೆಸಿದ ಬಿಜೆಪಿ ಸದಸ್ಯರು ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತಗೊಂಡ್ರು. ಈ ವೇಳೆ ಮಾತನಾಡಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್, ನಾವು ದೇಶದ್ರೋಹಿಗಳ ವಿರುದ್ಧ ಹೋರಾಟ ಮಾಡುತ್ತಿದ್ದೇವೆ. ಕಳ್ಳರು ಪಾಕಿಸ್ತಾನಕ್ಕೆ ಘೋಷಣೆ ಕೂಗ್ತಿದ್ರೆ ಇವರು ಅವರಿಗೆ ರಕ್ಷಣೆ ಕೊಡ್ತಿದ್ದಾರೆ. ನಮ್ಮ ಸರ್ಕಾರ ಇದ್ದಿದ್ದಿದ್ರೆ ಅವರಿಗೆ ಗುಂಡು ಹಾರಿಸ್ತಾ ಇದ್ವಿ. ಆದರೆ ಈ ಸರ್ಕಾರ ದೇಶದ್ರೋಹಿಗಳಿಗೆ ನೆರವು ನೀಡುತ್ತಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವರಿಗೆ ಈ ಸರ್ಕಾರ ಬಿರಿಯಾನಿ ಕೊಟ್ಟು ಕಳಿಸಿದೆ. ಅದು ಹೈದರಾಬಾದ್ ಬಿರಿಯಾನಿಯೋ, ಶಿವಾಜಿನಗರದ ಬಿರಿಯಾನಿನೋ, ಮಟನ್ ಬಿರಿಯಾನಿನೋ, ಚಿಕನ್ ಬಿರಿಯಾನಿಯೋ ಅಂತ ಕಿಡಿಕಾರಿದ್ದಾರೆ. ರಾಜ್ಯಪಾಲರಿಗೆ ದೂರು ನೀಡಿದ ವಿಪಕ್ಷ ನಾಯಕರು ಪಾಕ್ ಪರ ಘೋಷಣೆ ಕೇಸನ್ನ ಸರ್ಕಾರ ಮುಚ್ಚಿ ಹಾಕೋಕೆ ಯತ್ನಿಸಿದೆ ಅಂತ ಗಂಭೀರ ಆರೋಪ ಮಾಡಿದ್ರು ಆರ್ ಅಶೋಕ್. ಎಫ್ಎಸ್ಎಲ್ ವರದಿ ಇನ್ನೂ ತರಿಸ್ಕೊಂಡಿಲ್ಲ. ಯಾಕಂದ್ರೆ ಕೇಸನ್ನ ಮುಚ್ಚಿ ಹಾಕೋ ಪ್ರಯತ್ನ ಆಗ್ತಿದೆ. ಪ್ರಿಯಾಂಕ್ ಖರ್ಗೆ ಅವರೇ ಈ ಕೇಸ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರದ್ದು ಹಿಟ್ಲರ್ ಧೋರಣೆ. ವಿಧಾನಸೌಧದಲ್ಲಿ ಅಧಿಕಾರಿಗಳ ಮುಂದೆ ನಡೆದ ಘಟನೆಗೆ ಸಾಕ್ಷಿ ಕೇಳ್ತೀರಾ ಅಂತ ಕಿಡಿಕಾರಿದ್ರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಂತರ ರಾಜಭವನದ ಕಡೆಗೆ ಪಾದಯಾತ್ರೆ ನಡೆಸಿದ್ರು. ರಾಜಭವನ ತಲುಪಿದ ನಂತರ ಅಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗಿದ್ವು. ಅಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ರಾಜ್ಯಪಾಲರ ಆಪ್ತ ಕಾರ್ಯದರ್ಶಿಗೆ ದೂರು ನೀಡಲಾಯಿತು. ಸರ್ಕಾರವನ್ನ ವಜಾ ಮಾಡುವಂತೆ ದೂರಿನಲ್ಲಿ ಆಗ್ರಹಿಸಲಾಯಿತು. ಜಿಂದಾಬಾದ್ ಘೋಷಣೆ ಸದ್ದು ಮಾಡಿದೆ. ಈ ಕುರಿತು ಹಲವಾರು ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ನಡೆದಿದ್ದಾವೆ. ಈ ಕುರಿತ ತನಿಖೆ ಸ್ಥಿತಿಗತಿ ಏನು, ಮುಖ್ಯ ಆರೋಪಿ ಹೇಳ್ತಾ ಇರುವಂತಹ ಮಾತೇನು, ಇದೆಲ್ಲದರ ಬಗ್ಗೆ ಹೇಳ್ತೇವೆ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ದೋಸ್ತಿ ಪಕ್ಷಗಳು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾವೆ. ಜಿಂದಾಬಾದ್ ಕೇಸನ್ನ ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅಂತ ಕಿಡಿಕಾರ್ತಾ ಇರುವಂಥದ್ದು. ಅಷ್ಟಕ್ಕೂ ತನಿಖೆ ಎಲ್ಲಿಯವರೆಗೆ ಬಂತು? ಈ ಕೇಸ್ನ ಮುಖ್ಯ ಆರೋಪಿ ಶಫಿ ಹೇಳ್ತಾ ಇರುವಂಥದ್ದೇನು? ಇಲ್ಲಿದೆ ನೋಡಿ ಆ ಕಂಪ್ಲೀಟ್ ಡೀಟೇಲ್ಸ್. ಪಾಕಿಸ್ತಾನ್ ಪರ ಘೋಷಣೆ ಖಂಡಿಸಿ ಹಲವೆಡೆ ಪ್ರತಿಭಟನೆ. ನಾನು ಆ ಥರ ಘೋಷಣೆ ಕೂಗಿಲ್ಲ ಅಂತಿದ್ದಾನೆ ಮುಖ್ಯ ಆರೋಪಿ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಖಂಡಿಸಿ ಬುಧವಾರ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದಿದ್ವು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ವಿರುದ್ಧ ದೊಡ್ಡ ಘೋಷಣೆಗಳು ಕೇಳಿಬಂದಿದ್ವು.
ಗುರುವಾರ ಕೂಡ ಹಲವೆಡೆ ದೋಸ್ತಿ ಪಕ್ಷಗಳು ಪ್ರತಿಭಟನೆ ನಡೆಸಿದ್ವು. ಕೋಲಾರ ನಗರದ ಮೆಕ್ಕೆ ಸರ್ಕಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನಾಸಿರ್ ಹುಸೇನ್ಗೆ ಧಿಕ್ಕಾರ ಕೂಗಿ ಗಡೀಪಾರಿಗೆ ಒತ್ತಾಯಿಸಲಾಯಿತು. ನೂರಾರು ಕಾರ್ಯಕರ್ತರು ಸಿಎಂ ಮತ್ತು ಗೃಹ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇದರ ಜೊತೆಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಸ್ಥಳದಲ್ಲಿ ಇದ್ದ ಎಲ್ಲರೂ ಅಪರಾಧಿಗಳೇ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಳಗಾವಿಯ ಚಿಕ್ಕೋಡಿಯಲ್ಲೂ ದೇಶ ವಿರೋಧಿ ಘೋಷಣೆ ವಿರುದ್ಧ ಪ್ರತಿಭಟನೆ ನಡೆಯಿತು. ಎಬಿವಿಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದ್ದು, ಸೈಯದ್ ನಾಸಿರ್ ಹುಸೇನ್ ಬೆಂಬಲಿಗನ ವಶಕ್ಕೆ ಪಟ್ಟು ಹಿಡಿಯಲಾಯಿತು. ಆದಷ್ಟು ಬೇಗ ಆರೋಪಿಯನ್ನ ಬಂಧಿಸಬೇಕು ಎಂದು ಆಗ್ರಹಿಸಲಾಯಿತು. ಇದರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ರಾತ್ರೋರಾತ್ರಿ ನಾಶಿಪುಡಿ ಬೆಂಗಳೂರಿಗೆ ಶಿಫ್ಟ್. ಪಾಕ್ ಪರ ಘೋಷಣೆ ವಿಚಾರದಲ್ಲಿ ತನಿಖೆ ತೀವ್ರಗತಿಯಲ್ಲಿ ನಡೆಯುತ್ತಿದೆ. ಬ್ಯಾಡಗಿ ಮೂಲದ ವ್ಯಕ್ತಿ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಆರೋಪ ಬಂದ ಹಿನ್ನೆಲೆಯಲ್ಲಿ ಹಾವೇರಿ ಎಸ್ಪಿ ಅಂಶುಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪಾಕ್ ಪರ ಘೋಷಣೆ ಸಂಬಂಧ ವಿಧಾನಸೌಧ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅದರಂತೆ ಅನೇಕರನ್ನ ವಿಚಾರಣೆಗೆ ಒಳಪಡಿಸುತ್ತಿದ್ದೇವೆ. ಬ್ಯಾಡಗಿ ಪಟ್ಟಣದ ಮೊಹಮ್ಮದ್ ನಾಶಿಪುಡಿ ಎಂಬುವರ ಮೇಲೆ ಅನುಮಾನ ಇದೆ. ಈ ಸಂಬಂಧ ಬಿಜೆಪಿಯ ನಾಯಕರು ದೂರು ನೀಡಿದ್ದಾರೆ. ಬುಧವಾರ ರಾತ್ರಿ ವಿಧಾನಸೌಧ ಪೊಲೀಸರು ವಿಚಾರಣೆಗಾಗಿ ಅಂತ ಕರೆದೊಯ್ದಿದ್ದಾರೆ ಎಂದು ಅಂಶುಕುಮಾರ್ ಹೇಳಿದ್ದಾರೆ. ತನಿಖೆಗೆ ನಾನು ಸಿದ್ಧ ಎಂದಿರುವ ನಾಶಿಪುಡಿ ಬ್ಯಾಡಗಿಯ ಮೊಹಮ್ಮದ್ ನಾಶಿಪುಡಿಯನ್ನ ಮಧ್ಯರಾತ್ರಿಯೇ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಮೊಹಮ್ಮದ್ ನಾಶಿಪುಡಿಯನ್ನ ವಶಕ್ಕೆ ಪಡೆದ ಪೊಲೀಸರು ಧ್ವನಿ ಪರೀಕ್ಷೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಪಾಕ್ ಪರ ಘೋಷಣೆ ಆರೋಪ ಕುರಿತಂತೆ ಪ್ರತಿಕ್ರಿಯೆ ನೀಡಿರೋ ಮೊಹಮ್ಮದ್ ನಾಶಿಪುಡಿ, ನಾನು ಈ ಥರ ಘೋಷಣೆ ಕೂಗಿಲ್ಲ, ಆ ಥರ ಕೂಗಿದ್ದನ್ನ ಕೇಳಿಸ್ಕೊಂಡಿಲ್ಲ. ಒಂದು ವೇಳೆ ಯಾರಾದರೂ ಘೋಷಣೆ ಕೂಗಿದ್ದರೆ ಅವರ ವಿರುದ್ಧ ಕಠಿಣ ಕ್ರಮ ಆಗಲಿ. ನಾನು ಯಾವುದೇ ರೀತಿಯ ತನಿಖೆಗೂ ಸಿದ್ಧನಿದ್ದೇನೆ ಎಂದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದ ಕೇಸರಿ ನಾಯಕರು. ಶಿವಮೊಗ್ಗದಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ, ದೇಶದ್ರೋಹಿಗಳನ್ನ ಜೈಲಿಗೆ ಹಾಕಬೇಕು ಅಂತ ಬಿಜೆಪಿ ಒತ್ತಾಯಿಸುತ್ತೆ ಅಂದಿದ್ದಾರೆ. ಜೊತೆಗೆ ಪಾಕ್ ಪರ ಘೋಷಣೆ ಕೂಗುವವರಿಗೆ ಸಾಫ್ಟ್ ಕಾರ್ನರ್ ತೋರಿದ್ರೆ ರಾಜ್ಯದ ಜನರು ಕಾಂಗ್ರೆಸ್ ಅನ್ನ ತಿರಸ್ಕರಿಸುತ್ತಾರೆ ಅಂತ ಬಿವೈ ವಿಜಯೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಈಶ್ವರಪ್ಪ, ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಸರ್ಕಾರ ಬದುಕಿದ್ದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ನಾವಿವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಇಂಥ ದೇಶದ್ರೋಹಿಗಳನ್ನು ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆ ಕೂಗ್ತಕ್ಕಂಥ ಧೈರ್ಯ ಮಾಡಿದ್ದಾರೆ, ಅವ್ರನ್ನ ಒಳಗಾಕ್ರಿ ಅಂತೇಳಿ ಬಿಜೆಪಿಯವರು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಅದ್ರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ಮೀನಾಮೇಷ ಎಲ್ಲಿ ಅಲ್ಪಸಂಖ್ಯಾತರ ಮನಸ್ಸಿಗೆ ನೋವಾಗ್ತದೆ. ಆದರೆ ಈ ವಿಚಾರ ಹುಡುಗಾಟಿಕೆ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಈ ಥರ ದೇಶದ್ರೋಹಿಗಳ ಬಗ್ಗೆನೂ ಕೂಡ ಈ ರೀತಿ ಸಾಫ್ಟ್ ಕಾರ್ನ ತೋರಿಸೋದು ಇವತ್ತು ಏನು ರಾಜ್ಯ ಜನ ಏನು ಅನ್ಕೊಳ್ತಾರೆ ಇವತ್ತು? ಕೂಗಿಲ್ಲ ಅಂದಮೇಲೆ ಮತ್ತೆ ಯಾಕಿರ್ತದೆ FSL ರಿಪೋರ್ಟ್ ಕಾಯ್ತಾ ಇದ್ದೀರಿ? ಇದು ಒಂದು ಕಡೆ. ಮತ್ತೊಂದು ಕಡೆ ಪರಮೇಶ್ವರ್ ಅವರು FSL ರಿಪೋರ್ಟ್ ಬಂದ ಮೇಲೆ ಸಂಬಂಧಪಟ್ಟ ವ್ಯಕ್ತಿಗಳ ಬಗ್ಗೆ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಆ ರೀತಿ ಘೋಷಣೆ ಕೂಗಿದ್ದರೆ ಕ್ರಮ ತಗೋತೀವಿ ಅಂದರೆ ರಾಜ್ಯ ಸರ್ಕಾರ ಈ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಯಾರು ಈ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರೋ ಅವರು ನಿಮ್ಮ ಸರ್ಕಾರ ಬದುಕಿದ್ರೆ ತಕ್ಷಣ ಅವರು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಿ. ಸಂಸದೆ ಸುಮಲತಾ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಇದು ಅತ್ಯಂತ ಖಂಡನೀಯ. ದೇಶ ಮೊದಲು, ರಾಜಕೀಯ ಆಮೇಲೆ. ವಿಧಾನಸೌಧ ಪ್ರಜಾಪ್ರಭುತ್ವದ ದೇವಾಲಯ ಅಂತ ಹೇಳ್ತೇವೆ. ಅಂತಹ ಜಾಗದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ತಪ್ಪು. ಯಾರೇ ಇರಲಿ ಸಮರ್ಥನೆ ಮಾಡುವುದು ಖಂಡನೀಯ ವಿಷಯ. ರಾಜ್ಯ ಸರ್ಕಾರ ತನಿಖೆ ನಡೆಸಿ ಕಠಿಣ ಶಿಕ್ಷೆ ಆಗುವಂತೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ವಿಚಾರ ಟ್ವಿಸ್ಟ್ಗಳನ್ನು ಪಡೆದುಕೊಳ್ಳುತ್ತಿದೆ. ತಕ್ಷಣ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸಿದ್ರೆ FSL ವರದಿ ಬರಬೇಕು ಅಂತ ಕಾಂಗ್ರೆಸ್ ಹೇಳುತ್ತಿದೆ. ಮುಖ್ಯ ಆರೋಪಿ ಹೇಳ್ತಾ ಇರೋದು ಸತ್ಯನಾ ಸುಳ್ಳ? FSL ವರದಿ ಬಂದ ಮೇಲೆ ರಾಜಕೀಯ ವಾತಾವರಣ ಹೇಗಿರುತ್ತೆ? ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕಿದೆ.
ವೀಕ್ಷಕರೇ, ನೋಡಿದ್ರಲ್ಲ, ಇದೇ ಇವತ್ತಿನ ಫೋಕಸ್ 18. ನೋಡ್ತೀರಿ ನ್ಯೂಸ್ 18 ಕನ್ನಡ.